ನಮಸ್ತೆ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಅಂದರೆ, ನಾಳೆ ಶ್ರೀರಾಮನವಮಿ ಇದೆಯಲ್ವಾ, ಆ ಶ್ರೀರಾಮನವಮಿಗೋಸ್ಕರ ನಾನು ಏನೇನು ಸ್ಪೆಷಲಾಗಿ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಅಂದರೆ ಕೋಸಂಬರಿ, ನೀರು ಮಜ್ಜಿಗೆ ಮತ್ತು ಪಾನಕ ಮೂರನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ತುಂಬ ಬೇಗ ಕೂಡ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ ಒಂದು 150 ಗ್ರಾಮಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ಒಂದು 2ರಿಂದ 3 ಸಾರಿ ಚೆನ್ನಾಗಿ ತೊಳೆದು ನೆನೆಸಿಟ್ಬಿಡೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ತೊಳಿಬೇಕು. 2ರಿಂದ 3 ಸಾರಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು, ಅಂದರೆ ಇದು ನೆಂದರೆ ಜಾಸ್ತಿ ಆಗಿಬಿಡುತ್ತಲ್ಲ, ಬಟ್ಲಿಗೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬೇರೆ ಪಾತ್ರೆಗೆ ಸೇರಿಸ್ಕೊಂಡು ನೀರು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ನೆನೆಯೋಕೆ ಇಡ್ತೀನಿ. ಒಂದು ಅರ್ಧ ಗಂಟೆ ನೆಂದರೆ ಸಾಕು. ಹೆಸರುಬೇಳೆ ಬೇಗ ಕೂಡ ನೆನ್ಕೊಂಬಿಡುತ್ತೆ. ಒಂದು ಅರ್ಧ ಗಂಟೆ ನೆನ್ಕೊಳ್ಳಿ ಹೆಸರುಬೇಳೆ. ನೋಡಿ, ನೆಂದಿದೆ, ಅರ್ಧ ಗಂಟೆ ಆಗಿದೆ. ಇವಾಗ ನಾನು ಇದನ್ನು ನೀರು ಬಸ್ಕೊಂಡು ತೊಗೊಂಡಿದ್ದೀನಿ. ನೀರೆಲ್ಲ ಪೂರ್ತಿಯಾಗಿ ಬಸ್ಬಿಡ್ಬೇಕು, ಸ್ವಲ್ಪ ಕೂಡ ನೀರು ಇರಬಾರ್ದು. ನೋಡಿ, ಈ ರೀತಿಯಾಗಿ ನೀರು ಬಸ್ಕೊಂಡು ನಾನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 2 ಸೌತೆಕಾಯಿ, ಸಣ್ಣದಾಗಿ ಎಳೆ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. 2 ಸೌತೆಕಾಯಿ ತೊಗೊಂಡಿದ್ದೀನಿ. ನೀವು ಮನೇಲಿ ಎಷ್ಟು ಜನ ಇರ್ತೀರೋ ನೋಡಿಕೊಂಡು ಬೇಳೆ ಸೌತೆಕಾಯಿ ಎಲ್ಲ ಹಾಕೋಬೋದು. ಇದಕ್ಕೆ ನಾನು 1 ಕ್ಯಾರೆಟ್ನ ತೊಳೆದು ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಸೌತೆಕಾಯಿ ಜೊತೆಗೆ. ಇವಾಗ ನಾನು 3ರಿಂದ 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ, ಅಂದರೆ ಹಸಿ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿ ಸೇರಿಸಿದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ತೀನಿ. ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕೋದು ಬೇಡ ಅಂತ. ಇವಾಗ ನಾನು ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಉಪ್ಪು ಹಾಕಿದ್ದೀನಲ್ವ, ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ತಿನ್ನಬೇಕಾದ್ರೇ ಉಪ್ಪು ಹಾಕೋಬೇಕು. ಇವಾಗ ನಾನು ಎಲ್ರಿಗೂ ಬಡಿಸ್ಕೊತಾ ಇದ್ದೀನಿ, ನಾವು ತಿಂತಾ ಇದ್ದೀವಿ, ಅದಕ್ಕೋಸ್ಕರ ನಾನು ಉಪ್ಪೆಲ್ಲ ಅದಕ್ಕೂ ಸೇರಿಸಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು 1/4 ಭಾಗ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ರಸನ ಸೇರಿಸ್ಕೊಂಡಿದ್ದೀನಿ. ನಿಂಬೆಹಣ್ಣು ರಸ ಮತ್ತು ಉಪ್ಪು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಯಿತು. ತುಂಬ ಈಸಿಯಾಗಿ ರಾಮನವಮಿಗೆ ಕೋಸಂಬರಿ ಮಾಡೋದು ಎಷ್ಟು ಈಸಿ ಅಲ್ವಾ. ನೋಡಿ, ಕೋಸಂಬರಿ ರೆಡಿ ಆಯಿತು. ತುಂಬ ಈಸಿಯಾಗಿ ಕೂಡ ಮಾಡ್ಕೊಂಡ್ವಿ ಅಲ್ವಾ ಕೋಸಂಬರಿನ. ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಕೋಸಂಬರಿನ ತುಂಬ ಈಸಿಯಾಗಿ ಮಾಡ್ಬೋದು. ರಾಮನವಮಿ ವಿಶೇಷತೆ ಅಂದ್ರೇ ಕೋಸಂಬರಿ ಅಲ್ವಾ. ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ. ಆಮೇಲೆ ನಮಗೆ ಈ ಬಿಸಿಲು ಇರೋದಕ್ಕೂ ಅದಕ್ಕೂ ರೋಡಲ್ಲೆಲ್ಲ ಕೊಡ್ತಾ ಇರ್ತಾರೆ ರಾಮನವಮಿ ಮಾಡಿಬಿಟ್ಟು. ಕೋಸಂಬರಿ, ನೀರು ಮಜ್ಜಿಗೆ ಮತ್ತು ಪಾನಕ ಎಲ್ಲದನ್ನು ಕೊಡ್ತಾರಲ್ವ. ಅದೇ ರೀತಿ ನಾನು ಮಾಡಿದ್ದೀನಿ. ರಾಮನವಮಿಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ನೀವು ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಇವಾಗ ಇಲ್ಲಿ ಪಾನಕ ಮಾಡ್ಕೋತಾ ಇದ್ದೀನಿ. ಪಾನಕನ ನಾನು ಕರ್ಬೂಜ ಹಣ್ಣಿಂದ ಮಾಡ್ತಾಯಿದ್ದೀನಿ. ಬೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಪಾನಕ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಬೆಲ್ಲ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ನಾವು ಎಷ್ಟು ಪಾನಕ ಮಾಡ್ತೀವೋ ನೋಡಿಕೊಂಡು ಬೆಲ್ಲ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅಂದರೆ ಒಂದು 200 ಗ್ರಾಮ್ ಅಷ್ಟು ಬೆಲ್ಲನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 3 ಗ್ಲಾಸ್ ನೀರು ಸೇರಿಸ್ಬಿಟ್ಟು ನೆನೆಯೋಕೆ ಇಟ್ಟಿದ್ದೀನಿ. ಏನಕ್ಕೆ ನೆನೆಸ್ತಿದ್ದೀನಿ ಅಂದರೆ, ಅದು ಗಲೀಜು ಏನಾರು ಇದ್ದರೆ ಆಮೇಲೆ ಸೋಸ್ಕೊಳ್ಳೋಣ ಅಂತ ಮೊದಲೇ ನೆನೆಸ್ತಾ ಇದ್ದೀನಿ. ಇವಾಗ 1 ಕರ್ಬೂಜ ಹಣ್ಣು ನಾನಿಲ್ಲಿ ತೊಗೊಂಡಿದ್ದೀನಿ. ಕರ್ಬೂಜ ಹಣ್ಣನ್ನು ನಾನು ಕಟ್ ಮಾಡಿ ಒಳಗಡೆ ಬೀಜ ಮತ್ತು ತಿರುಳಿರುತ್ತಲ್ವ, ಇದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ತೆಗೆದ್ಬಿಟ್ಟು ಚೆನ್ನಾಗಿ ಹಣ್ಣಾಗಿತ್ತು ಕರ್ಬೂಜ ಹಣ್ಣು. ಈ ಥರ ಹಣ್ಣಾಗಿರೋದನ್ನೇ ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಪಾನಕ. ಈ ರೀತಿ ಸಣ್ಣದಾಗಿ ನಾನು ಕಟ್ ಮಾಡ್ಕೊತೀನಿ. ಎಲ್ಲ ಪೀಸ್ನೆಲ್ಲ ಕಟ್ ಮಾಡಿಕೊಂಡು ನಾನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಹಣ್ಣನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಸೇರಿಸ್ಕೊತೀನಿ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾನು ನುಣ್ಣಗೆ ರುಬ್ಬೋದು ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬರೋಣ. ನೀರು ಕೂಡ ಸೇರಿಸೋದು ಬೇಡ, ಹಂಗೆ ರುಬ್ಕೊಳ್ಳೋಣ. ರುಬ್ಕೊಂಡು ಬಂದುಬಿಡ್ತೀನಿ. ಇದನ್ನು ಸ್ವಲ್ಪ ದಪ್ಪಗೆ ರುಬ್ಕೋಬೇಕು. ಈಗ ಕೈಯಲ್ಲೇ, ಇವಾಗ ರಾಮನವಮಿ ಮಾಡಿದಾಗೆಲ್ಲ ಮಿಕ್ಸಿಗೆಲ್ಲ ಹಾಕಲ್ಲ, ಹಂಗೆ ಕೈಯಲ್ಲೇ ಇದು ಮಾಡ್ತಾರೆ. ನಾವು ಮಿಕ್ಸಿಗೆ ಹಾಕೊಳ್ಳೋಣ, ತರ್ತರಿಯಾಗಿ ರುಬ್ಬೋಣ. ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನಾನು ಬೆಲ್ಲ ನೆಂದಿದೆ ನೋಡಿ, ಬೆಲ್ಲನ ಒಂದ್ಸಲಿ ಸೋಸ್ಕೊಂಡ್ಬಿಡ್ತೀನಿ. ಗಲೀಜಿರುತ್ತೆ ಬೆಲ್ಲದಲ್ಲಿ, ಅದರಿಂದ ನಾನು ಬೇರೆ ಪಾತ್ರೆಗೆ ಸೋಸ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಕೂಡ ನಾನು ಕರ್ಬೂಜ ಹಣ್ಣಿಂದು ಏನು ರುಬ್ಕೊಂಡಿದ್ದೆ ನಾನು ಕರ್ಬೂಜ ಹಣ್ಣು, ಇದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ 1 ಗ್ಲಾಸ್ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದಲ್ವಾ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಕೂಡ ಸೇರಿಸ್ಕೊಂಡಿದ್ದೀನಿ.
ಆಮೇಲೆ ನಿಂಬೆಹಣ್ಣು, ಒಂದು ಮುಕ್ಕಾಲು ಭಾಗ ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಬೇಕಾದರೂ ಸೇರಿಸ್ಕೋಬೋದು. ನೋಡಿ ಕರೆಕ್ಟಾಗಿದೆ. ಇವಾಗ ಪಾನಕ ರೆಡಿ ಆಯಿತು. ತುಂಬ ನುಣ್ಣು ಕೂಡ ರುಬ್ಬಿಲ್ಲ. ನೋಡಿ ಅದು ಪಾನಕ ಕುಡಿತಿರ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇರಬೇಕು. ಆ ಕರ್ಬೂಜ ಹಣ್ಣೊಂದು ಚೂರು ಇರುತ್ತಲ್ವ, ಅದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಈಸಿ ಮಾಡ್ಕೊಳ್ಳೋದು. ಬೆಲ್ಲ ಉಪಯೋಗಿಸ್ಕೊಂಡು ಪಾನಕ ಮಾಡ್ಕೊಳ್ಳೋದು ತುಂಬ ಈಸಿನೇ. ನೀವು ಕೂಡ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಬಂದಿದೆ, ನೀವು ಕೂಡ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ನಾನು ನೀರು ಮಜ್ಜಿಗೆ ಮಾಡ್ಕೊಂಬಿಡ್ತೀನಿ. ಮಜ್ಜಿಗೆ ಮಾಡೋದು ತುಂಬಾ ಈಸಿ ಅಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ಆದರೂ ಗೊತ್ತಿಲ್ಲದೆ ಇರೋರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಹಾಕಿದ್ದೀನಿ. ತಪ್ಪು ತಿಳಿಬೇಡಿ, ಮಜ್ಜಿಗೆ ಕೂಡ ಮಾಡಿ ಹಾಕಿದ್ದೀನಿ ಅಂತ. ಇವಾಗ ಮಜ್ಜಿಗೆ ಕೂಡ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ನೀರು ಮಜ್ಜಿಗೆ ಕೂಡ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ನಾನು 1 ಗ್ಲಾಸಷ್ಟು ಮೊಸರು, 200 ml ಅಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರಿಗೆ ನಾನು 1 ಗ್ಲಾಸ್ ಮೊಸರಿಗೆ 2 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನೀರು ಸೇರಿಸ್ಕೊಂಡಾಯ್ತು. ಇವಾಗ ಮಜ್ಜಿಗೆನ ಒಂದ್ಸಲಿ ಮಜ್ಜಿಗೆ ಕಡ್ಕೊಂಬಿಡೋಣ ನಾವು. ಮಿಕ್ಸಿಗೆಲ್ಲ ಏನೂ ಹಾಕೋದು ಬೇಡ. ಈ ಬ್ಲೆಂಡರಿಂದ ನಾನು ಮಜ್ಜಿಗೆ ಕಡ್ಕೊತಾ ಇದ್ದೀನಿ ಕೈಯಲ್ಲೇ. 2 ನಿಮಿಷ ಸಾಕು. ಮಜ್ಜಿಗೆ ಕಡ್ದಾಯಿತು. ಇವಾಗ ಇದೊಂದು ಸೈಡಲ್ಲಿ ಇಟ್ಬಿಟ್ಟು ನಾನು ಒಂದು ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೋತೀನಿ. ಮಿಕ್ಸಿ ಜಾರ್ಗೆ ನಾನಿಲ್ಲಿ 2 ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ತುಂಬ ಖಾರ ಇದ್ದರೆ ಒಂದೇ ಮೆಣಸಿನ್ಕಾಯಿ ಸಾಕಾಗುತ್ತೆ. ಖಾರ ಇಲ್ಲ, ಸಣ್ಣದು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಒಂದು 7-8 ಕಾಳಷ್ಟು ಜೀರಿಗೆ ಪೌಡ್ರ್ ಇದ್ರೂ ಹಾಕೋಬೋದು. ನಾನಿಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು 7-8 ಕಾಳಷ್ಟು ಮೆಣಸು, ಕಾಳು ಮೆಣಸು ಬರುತ್ತಲ್ಲ, ಕರಿ ಮೆಣಸು, ಇದು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ಸೇರಿಸಲ್ಲ ನಾನು, ಹಾಗೆಯೇ ಒಂದ್ಸರಿ ತರ್ತರಿಯಾಗಿ ರುಬ್ಕೊಂಡ್ಬಂದ್ಬಿಡ್ತೀನಿ. ನೋಡಿ ಈ ರೀತಿಯಾಗಿ ಆಗಿದೆ. ನೀರು ಕೂಡ ಏನು ಸೇರಿಸಿಲ್ಲ ನಾನು. ನೋಡಿ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಮಜ್ಜಿಗೆ ಕಡ್ದಿಟ್ಕೊಂಡಿದ್ವಿ ಅಲ್ವಾ, ಈ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಸೇರಿಸ್ಕೊತಾ ಇದ್ದೀನಿ. ಮಜ್ಜಿಗೆ ಸ್ವಲ್ಪ ಗಟ್ಟಿ ಇದೆ. ಇನ್ನೂ 1 ಗ್ಲಾಸಷ್ಟು ನೀರನ್ನು ನಾನು ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಇದಕ್ಕೆ ನಾನು ಒಂದ್ಸಲಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ನಾನು ಇನ್ನೂ ಉಪ್ಪು ಹಾಕಿಲ್ಲ. ಇವಾಗ ಉಪ್ಪು ಹಾಕ್ಕೊಂಬಿಡೋಣ. ಎಷ್ಟು ಬೇಕೋ ಮಜ್ಜಿಗೆಗೆ ಅಷ್ಟನ್ನು ನೋಡಿಕೊಂಡು ಉಪ್ಪು ಹಾಕೋಬೇಕು. ಇನ್ನೂ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು ಮಜ್ಜಿಗೆಗೆ, ತೆಳ್ಳಗೆ ಬೇಕಂದರೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಕೋಸಂಬರಿ ಮಾಡ್ಕೋಬೋದು, ಪಾನಕ ಮಾಡ್ಕೋಬೋದು, ಮತ್ತು ನೀರು ಮಜ್ಜಿಗೆ ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಎಲ್ಲದೂ ಒಟ್ಟಿಗೆ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಪೂಜೆಗೆಲ್ಲ ಇಟ್ಟು ನೈವೇದ್ಯಕ್ಕೆ ನಾಳೆ ಕುಡಿದ್ರೆ ತಿಂದರೆ ಚೆನ್ನಾಗಿರುತ್ತೆ. ಕೋಸಂಬರಿ ತಿನ್ನೋದು ಮತ್ತು ಪಾನಕ ಕುಡಿಯೋದು ಎಲ್ಲ ನಾಳೆ ವಿಶೇಷ ಅಲ್ವಾ, ಶ್ರೀರಾಮನವಮಿಗೇ ವಿಶೇಷ ಅಲ್ವಾ, ಅದರಿಂದ ಮಾಡಿದ್ದೀನಿ. ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಲೈಕ್ ಮಾಡಿ, ವೀಡಿಯೋಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.